ಸದಾಶಿವನಗರದಲ್ಲಿ, ಅಲ್ಲಿ ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಗೆ ಸೇರುತ್ತೆ. ಅಲ್ಲಿ ಫುಟ್ಪಾತ್ ಮೇಲೆ ಕೂತ್ಕೊಂಡು ಎಲ್ಲರೂ ಸಹ ಜಬರ್ದಸ್ತಿ ಬಲವಂತವಾಗಿ ಸೇರಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಜಯನಗರದಲ್ಲಿ ಆಗಿದೆ. BLOಗಳ ಜೊತೆ BJPಯವರೇ ಹೋಗಿ ಧಮಕಿ ಕೊಡ್ತಾ ಇದ್ದಾರೆ. ಮತ್ತು ತಮಗೆ ಅನಿಸಿರ್ಬೋದು ಮಸೀದಿನಲ್ಲಿ ಸಮುದಾಯ ಭವನದಲ್ಲಿ ಯಾಕೆ ಹೆಸರು ಸೇರಿಸ್ತಾ ಇದ್ದಾರೆ ಅಂಥೇಳಿ. ಭಾಳಷ್ಟು ಜನ BLOಗಳು, ಟೀಚರ್ಗಳು ಇದ್ದಾರೆ, ಅಂಗನವಾಡಿಗಳು ಇದ್ದಾರೆ. ಅವರು ಆ ಸ್ಲಮ್ ಏರಿಯಾದಲ್ಲಿ ಆ ಒಂದು ಯಾರು ಅಲ್ಪಸಂಖ್ಯಾತರಿದ್ದಾರೆ ಮತ್ತು ಬಡ ಜನತೆ ಇದ್ದಾರೆ, ಅಲ್ಲಿ ಅವರು ಹೋಗ್ತಾ ಇಲ್ಲ. ಅಲ್ಲಿ ಹೋಗಿ ನಾವು ಅದನ್ನೆಲ್ಲ ನಾವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದಕ್ಕೋಸ್ಕರ ನಮ್ಮವರು ಅದನ್ನು ಕಾನೂನುಬದ್ಧವಾಗಿ ಸಮುದಾಯ ಭವನ, ಮಸೀದಿ, ದೇವಸ್ಥಾನದಲ್ಲಿ ಅವರ ಹೆಸರುಗಳನ್ನು ನೋಂದಾವಣೆ ಮಾಡಲಿಕ್ಕೆ ಎನ್ಯುಮರೇಷನ್ ಫಾರಮ್ನ ನಾವು ಫಿಲ್ ಮಾಡ್ತಾಯಿದ್ದೀವಿ. ಎನ್ಯುಮರೇಷನ್ ಫಾರಮ್ ಫಿಲ್ ಮಾಡಿದ ಮೇಲೆ ಅದು ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ಪದವೀಧರರೇ ಅದನ್ನು ಭರ್ತಿ ಮಾಡೋದು ಕಷ್ಟ ಅನ್ನುವಾಗ ಒಬ್ಬ ಗುಡಿಸಲು ಪ್ರದೇಶದಲ್ಲಿ ಇರ್ತಕ್ಕಂಥವನು, ಓದಿಲ್ಲದೆ ಇರ್ತಕ್ಕಂಥವ್ರು, ಶಿಕ್ಷಣ ಇಲ್ಲದೆ ಇರ್ತವ್ರು ಯಾವ ರೀತಿ ಅದನ್ನು ಭರ್ತಿ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಈ ಪ್ರಕ್ರಿಯೆ ಸುಗಮವಾಗಿ ಆಗಲಿ ಅಂತೇಳಿ ನಾವ್ಯಾರು SIR ವಿರುದ್ಧ ಇಲ್ಲ. SIR ಅಲ್ಲಿ ಕಳ್ಳೋಟ್ಗಳು ಏನೇನು RSS ಅವರು BJPಯವರು ಕಳ್ಳೋಟ್ಗಳು ಮಾಡಿಸುತ್ತಾ ಅದನ್ನು ಕಿತ್ತಾಕಲಿ ಅಂತಲೂ ಹೇಳ್ತೀವಿ. ಎಲ್ಲಿ ಡಬಲ್ ಹೆಸರುಗಳಿದೆ ಅದನ್ನು ಕಿತ್ತಾಕಿ ಅಂತ ಹೇಳ್ತೀವಿ. ಯಾರು ತೀರ್ಕೊಂಡಿದ್ದಾರೆ ಅವ್ರ ಹೆಸರನ್ನ ಕಿತ್ತಾಕಿ ಅಂತ ಹೇಳ್ತೀವಿ. ನಮ್ಮದೇನು ಅಂದರೆ ಯಾವುದೇ ಒಂದು ನೈಜ ಅರ್ಹ ಮತದಾರರನ್ನು, ಅವರ ಹೆಸರುಗಳನ್ನು ಮತದಾರರ ಪಟ್ಟಿಯಲ್ಲಿ ಬಿಡಬೇಡಿ ಅಂತ ನಮ್ಮ ಒತ್ತಡ. ಅಷ್ಟೆಲ್ಲ ಈ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾ ಇದ್ದಾರೆ. ನಿನ್ನೆ ತಾನೇ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ, ಈ ದೇಶದಲ್ಲಿ ಯಾರ್ಯಾರು ನೆಲೆಸಿದ್ದಾರೆ ಅವರೆಲ್ಲರೂ ಸಹ ಭಾರತೀಯರು ಅಂತ ಹೇಳಿ. ಸ್ವಲ್ಪ ಆದರೂ ಅವ್ರ ಪಕ್ಕದಲ್ಲೇ ಇರೋದು ಮಹಾರಾಷ್ಟ್ರದಲ್ಲಿ, ಸ್ವಲ್ಪ ಆದರೂ ಅವರಿಂದ ಬುದ್ಧಿ ಕಲ್ತ್ಕೊಳ್ಳಿ ಅಂತೇಳಿ ನಾನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳ್ತೀನಿ. ನಮ್ಮ ನಿತಿನ್ ಗಡ್ಕರಿ ಅವರು ಹೇಳುವಾಗ ಈ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ಭಾರತೀಯರು ಅಂತ ಹೇಳುವಾಗ ಈ ದ್ವಂದ್ವ ನೀತಿ, ಈ ಕನ್ಫ್ಯೂಷನ್ ಯಾಕಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂತೇಳಿ ನನಗೂ ಸಹ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ನಮ್ಮ ಬೇಡಿಕೆ ಇಷ್ಟೇ, ನಾವೇನಿದ್ರೂ ಸಹ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಕ್ಕಂಥದ್ದು ನಾವು ನಿರಂತರವಾಗಿ, ಈಗ ಚಂದ್ರಶೇಖರ್ ಅವರು ಹೇಳಿದಾಗ 1 ವರ್ಷದಿಂದ BLA 2ನ ಮಾಡಿ, BLA 2 ಅಧಿಕೃತವಾಗಿ ಮಾನ್ಯತೆ ಪಡೆದಿರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನಿಂದ. ಅವರು ಮನೆಗೆ ಹೋಗಿ ಭರ್ತಿ ಮಾಡಿ ಎನ್ಯುಮರೇಷನ್ ಫಾರಮ್ ಸಿಕ್ಕಿದೆಯಾ ಇಲ್ವಾ ಅಂತ ಕೇಳೋದು, ಎನ್ಯುಮರೇಷನ್ ಫಾರಮ್ ಸರಿಯಾಗಿ ಭರ್ತಿ ಮಾಡಿದ್ದೀರಾ ಇಲ್ವಾ ಅಂತ ಕೇಳೋದು, ಎನ್ಯುಮರೇಷನ್ ಫಾರಮ್ ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದು ಹೇಳ್ಕೊಡೋದು, ಅದನ್ನು ತೊಗೊಂಡೋಗಿ ಎಲೆಕ್ಷನ್ ಕಮಿಷನ್ ಕೊಡ್ತಕ್ಕಂಥ ಕೆಲಸ BLA 2 ಅವರೇ ಮಾಡ್ತಕ್ಕಂಥದ್ದು. ಇವ್ರಿಗೆ ಆ ಪ್ರಕ್ರಿಯೆಯನ್ನು ಇವ್ರು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇವ್ರಿಗೆಲ್ಲೋ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋದಂತ ಕಾಣುತ್ತೆ. ಕುಣಿಲಾದವರು ನೆಲ ಡೊಂಕು ಅಂದಂಗೆ ಇವ್ರ ಕೆಲಸ. ಆದ್ದರಿಂದ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇವರು ಈ ಥರ ಯಾಕಂದರೆ ಇವರಲ್ಲಿ ಅವ್ರ ಪಕ್ಷದಲ್ಲೇ ಭಾಳಷ್ಟು ಗೊಂದಲ ಇದೆ. ಆ ಗೊಂದಲದ ಜೊತೆ ಇವರು ನಮ್ಮ ಮೇಲೆ ಗೂಬೆ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥ ನಾಯಕರುಗಳು ಏನೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂಥೇಳಿ ಅವರ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಅವರ ಪಕ್ಷದ ಪರಿಸ್ಥಿತಿ ಡೋಲಾಯಮಾನ ಪರಿಸ್ಥಿತಿಯಲ್ಲಿದೆ.